ಓಂ ಶಾಂತಿ. ಸಾಕಾರ ಮೊದಲಿ ಇಂದಿನ ಡೇಟು 23/12/25. मीठे बच्चे, जो संकल्प ईश्वरीय सेवा अर्थ चलता है उसे शुद्ध संकल्प व निस्संकल्प ही कहेंगे, व्यर्थ नहीं. ತಂದೆ ತಿಳಿಸಿದರೆ, ಮದರಾದ ಮಕ್ಕಳೇ, ಯಾವ ಸಂಕಲ್ಪ ಈಶ್ವರೀಯ ಸೇವೆಯ ಅರ್ಥವಾಗಿ ನಡೆಯುತ್ತೆ ಅದನ್ನ ಶುದ್ಧ ಸಂಕಲ್ಪ ಅಥವಾ ನಿಸ್ಸಂಕಲ್ಪ ಅಂತ ಹೇಳ್ಬೋದು, ವ್ಯರ್ಥ ಅಲ್ಲ. ಪ್ರಶ್ನೆ ಇದೆ, विकर्म से बचने के लिए कौन सी फर्ज अदाई पालन करना भी ಅನಾಸಕ್ತ ರಹು. ವಿಕರ್ಮಗಳಿಂದ ಬಚಾವಾಗಕ್ಕೋಸ್ಕರ ಯಾವ ಒಂದು ಜವಾಬ್ದಾರಿಯನ್ನ ಪಾಲನೆ ಮಾಡ್ತಿದ್ರೂ ಸಹ ಅನಾಸಕ್ತರಾಗಿ ಇರಬೇಕಾಗಿದೆ. ಉತ್ತರ, मित्र संबंधी की सर्विस भले करो लेकिन लौकिक ईश्वरीय दृष्टि रख करके करो, उसमें मोह के रग नहीं जानी चाहिए. ಮಿತ್ರ ಸಂಬಂಧಿಗಳ ಸೇವೆ ಬಲೆ ಮಾಡಿ, ಆದರೆ ಅಲೌಕಿಕ ಈಶ್ವರಿಯ ದೃಷ್ಟಿಯನ್ನು ಇಟ್ಕೊಂಡು ಮಾಡಿ, ಅದರಲ್ಲಿ ಮೋಹದ ಆಸಕ್ತಿ ಇರಬಾರದು. अगर किसी विकारी संबंध से संकल्प भी चलता तो वो विकर्म बन जाता है. ಯಾವುದಾದರೂ ವಿಕಾರಕ್ಕೆ ವಶೀಭೂತರಾಗಿ ಸಂಬಂಧದಿಂದ ಸಂಕಲ್ಪವನ್ನ ನಡೆಸಿದಾಗ ಅದು ವಿಕರ್ಮ ಆಗತ್ತೆ. इसलिए अनासक्त होकर फर्ज अदाई पालन करो, जितना हो सके देही अभिमानी रहने का पुरुषार्थ करो. ಅದಕ್ಕೋಸ್ಕರ ಅನಾಸಕ್ತರಾಗಿದ್ದು ತಮ್ಮ ಜವಾಬ್ದಾರಿಯನ್ನ ಪಾಲನೆ ಮಾಡಿ, ಎಷ್ಟಾದ್ರೆ ಅಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಪುರುಷಾರ್ಥವನ್ನ ಮಾಡಿ. ಓಂ ಶಾಂತಿ. आज तुम बच्चों को संकल्प विकल्प निस्संकल्प ಅಥವಾ ಕರಂ ಅಕರಂ ವಿಕರಂ ಪರ್ ಸಮಜಾಯ ಜಾತಾ ಹೈ. ಇಂದು ಮಕ್ಕಳಿಗೆ ಸಂಕಲ್ಪ, ವಿಕಲ್ಪ, ನಿರ್ವಿಕಲ್ಪ ಅಥವಾ ಕರ್ಮ, ಅಕರ್ಮ ಮತ್ತೆ ವಿಕರ್ಮದ ಬಗ್ಗೆ ತಿಳಿಸಲಾಗುತ್ತೆ. ಜಬ್ ತಕ್ ತುಮ್ ಯಹಾ ಹೋ ತಬ್ ತಕ್ ತುಮಾರೆ ಸಂಕಲ್ಪ ಜರೂರ್ ಚಲೆಂಗೆ. ಎಲ್ಲಿವರೆಗೂ ತಾವು ಇಲ್ಲಿದ್ದೀರಾ ಅಲ್ಲಿವರೆಗೂ ತಮ್ಮ ಸಂಕಲ್ಪ ಖಂಡಿತ ನಡೆಯುತ್ತೆ. ಸಂಕಲ್ಪ ಧಾರಣ किए बिना कोई मनुष्य एक क्षण भी रह नहीं सकता. ಸಂಕಲ್ಪವನ್ನ ಧಾರಣೆ ಮಾಡದೆ ಯಾವುದೇ ಮನುಷ್ಯ ಒಂದು ಸೆಕೆಂಡು ಇರೋದಕ್ಕೆ ಸಾಧ್ಯನೇ ಇಲ್ಲ. अब ये संकल्प यहाँ भी चलेंगे, सत्युग में भी चलेंगे और अज्ञान काल में भी चलते, परंतु ज्ञान में आने से संकल्प नहीं, क्योंकि तुम ईश्वरीय अर्थ निमित्त बने हो तो यज्ञ अर्थ संकल्प चलता, वो संकल्प नहीं, वो निस्संकल्प ही है. ಸಂಕಲ್ಪ ಅಂತೂ ಇಲ್ಲೂ ನಡೆಯುತ್ತೆ, ಸತ್ಯುಗದಲ್ಲೂ ನಡೆಯುತ್ತೆ, ಅಜ್ಞಾನ ಕಾಲದಲ್ಲೂ ನಡೆಯುತ್ತೆ, ಮತ್ತೆ ಜ್ಞಾನದಲ್ಲಿ ಬಂದ ಮೇಲೇನೂ ಸಂಕಲ್ಪ ನಡೆಯುತ್ತೆ. ಇಲ್ಲಿ ಸಂಕಲ್ಪ ನೀವು ಈಶ್ವರಿಯ ಸೇವೆಗೋಸ್ಕರ ನಿಮಿತ್ತವಾಗಿ ಉಪಯೋಗಿಸ್ತೀರ, ಯಜ್ಞ ಅರ್ಥವಾಗಿ ಸಂಕಲ್ಪವನ್ನ ಮಾಡ್ತೀರ. ಅದಕ್ಕೆ ಇದು ಸಂಕಲ್ಪ ಅಲ್ಲ, ನಿಸ್ಸಂಕಲ್ಪ ಆಗಿದೆ. बाकी जो तूफान संकल्प चलते अर्थात कलयुगी संसार, कलयुगी मित्र संबंधियों के प्रति चलते, वह विकल्प कहे जाते हैं, जिससे विकर्म बनते हैं. विकर्म से दुख प्राप्त होता है. बाकी ಏನು ಬಿರುಗಾಳಿಯ ಸಂಕಲ್ಪ ನಡೆಯುತ್ತೆ ಅಂದರೆ ಕಲಿಯುಗಿ ಪ್ರಪಂಚ ಅಥವಾ ಕಲಿಯುಗಿ ಮಿತ್ರ ಸಂಬಂಧಿಗಳ ಪ್ರತಿ ನಡೆಯುತ್ತೆ, ಅದಕ್ಕೆ ವಿಕಲ್ಪ ಅಂತ ಹೇಳ್ಬೋದು. ಇದರಿಂದ ವಿಕರ್ಮನೆ ಆಗತ್ತೆ ಮತ್ತೆ ವಿಕರ್ಮದಿಂದ ದುಃಖ ಪ್ರಾಪ್ತಿಯಾಗತ್ತೆ. ಬಾಕಿ ಜೋ ಯಜ್ಞ ಪ್ರತಿ ಅಥವಾ ಈಶ್ವರೀಯ ಸೇವಾ ಪ್ರತಿ ಸಂಕಲ್ಪ ಚಲ್ತಾ वो गोया निस्संकल्प हो गया, शुद्ध संकल्प सर्विस प्रति भले चले. ಬಾಕಿ ಯಜ್ಞದ ಪ್ರತಿ ಅಥವಾ ಈಶ್ವರೀಯ ಸೇವೆಯ ಪ್ರತಿ ಏನು ಸಂಕಲ್ಪ ನಡೆಯುತ್ತೆ ಅದು ನಿಸ್ಸಂಕಲ್ಪ ಆಗೋಗುತ್ತೆ. ಶುದ್ಧ ಸಂಕಲ್ಪ ಸೇವೆಯ ಪ್ರತಿ ಬಲೆ ನಡೀಲಿ. देखो बाबा यहाँ बैठा है, तुम बच्चों को संभालने अर्थ उसकी सर्विस करने अर्थ माँ बाप का संकल्प जरूर चलता है. ನೋಡಿ, ಬಾಬಾ ಇಲ್ಲಿ ಕೂತಿದ್ದಾರೆ, ತಮ್ಮ ಮಕ್ಕಳನ್ನ ಸಂಭಾಲನೆ ಮಾಡೋಕ್ಕೋಸ್ಕರ ಅವರಿಗೆ ಸೇವೆಯ ಅರ್ಥವಾಗಿ ತಂದೆ ತಾಯಿಗೆ ಸಂಕಲ್ಪ ಖಂಡಿತ ನಡೆಯುತ್ತಲ್ಲ.
जरूर ये संकल्प संकल्प नहीं, इससे विक्रम नहीं बनता, परंतु यदि किसी का विकारी संबंध प्रति संकल्प चलता है तो उसका विक्रम अवश्य ही बनेगा. ಆದರೆ ಇದು ಸಂಕಲ್ಪ ಅಲ್ಲ, ಇದರಿಂದ ವಿಕರ್ಮನೂ ಆಗೋದಿಲ್ಲ. ಆದರೆ ಯಾರಾದರೂ ವಿಕಾರಿ ಸಂಬಂಧದ ಪ್ರತಿ ಸಂಕಲ್ಪವನ್ನ ನಡೆಸಿದಾಗ ಅದಕ್ಕೆ ವಿಕರ್ಮ ಅವಶ್ಯಕವಾಗಿ ಆಗೇ ಆಗತ್ತೆ. बाबा तुम बच्चों को कहते मित्र संबंधियों की सर्विस भले करो, परंतु अलौकिक ईश्वरीय दृष्टि से वह मोह की रग नहीं जानी चाहिए. ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ಮಿತ್ರ ಸಂಬಂಧಿಗಳ ಸೇವೆಯನ್ನ ಬಲೆ ಮಾಡಿ, ಆದರೆ ಅಲೌಕಿಕ ಈಶ್ವರಿಯ ದೃಷ್ಟಿಯಿಂದ ಮೋಹಕ್ಕೆ ವಶೀಭೂತರಾಗಿ ಮಾಡಕ್ಕೆ ಹೋಗಬೇಡಿ. अनासक्त होकर अपने फर्ज अदाई पालन करनी है, परंतु जो कोई यहाँ होते हुए कर्म संबंध में होते हुए उनको नहीं काट सकते तो भी उन्हें बाबा को नहीं छोड़नी चाहिए. ಅನಾಸಕ್ತರಾಗಿ ತಮ್ಮ ಕರ್ತವ್ಯವನ್ನ ಪಾಲನೆ ಮಾಡಬೇಕು. ಆದರೆ ಯಾರಾದರೂ ಇಲ್ಲಿದ್ದರೂ ಕರ್ಮ ಸಂಬಂಧದಲ್ಲಿ ಇದ್ದರೂ ಅದನ್ನ ಕಟ್ ಮಾಡಕ್ಕಾಗಲ್ಲ ಅಂದರೆ ಬಾಬೂರನ್ನ ಬಿಡಬಾರದು. आत पकड़ा होगा तो कुछ ना कुछ पद प्राप्त होगा ना. अब ये तो हर एक अपने को जानते हैं, मेरे में कौन सा विकार है. ಬಾಬುವರ ಕೈಯನ್ನ ಇಟ್ಕೊಂಡಿದ್ದಾಗ ಯಾವುದೋ ಒಂದು ಪದವಿ ಪ್ರಾಪ್ತಿಯಾಗತ್ತಲ್ಲ. ಇಲ್ಲಿ ಪ್ರತಿಯೊಬ್ಬರು ತಮ್ಮನ್ನ ತಾವು ಅರ್ಥ ಮಾಡ್ಕೊಂತಾರೆ, ನನ್ನಲ್ಲಿ ಯಾವ ವಿಕಾರ ಇದೆ. अगर किसी में एक भी विकार है तो वह देह अभिमानी जरूर ठहरा, जिसमें विकार नहीं वो ठहरा देही अभिमान. ತಿಳ್ಕೊಳ್ಳಿ, ಯಾರಾದರೂ ಒಬ್ಬರಲ್ಲೂ ಒಂದು ವಿಕಾರ ಇತ್ತು ಅಂದರೂ ಅವರಿಗೆ ದೇಹದ ಅಭಿಮಾನಿ ಅಂತ ಹೇಳಾಗತ್ತೆ. ಯಾರಲ್ಲಿ ವಿಕಾರ ಇಲ್ಲ ಅವರೇ ದೇಹಿ ಅಭಿಮಾನಿಯಾಗಿರುತ್ತಾರೆ. किसी में कोई भी विकार है तो वो सजाएं जरूर खाएंगे, और जो विकारों से रहित है वो सजाओं से मुक्त हो जाएंगे. ಯಾರಾದರೂ ಯಾವುದೇ ವಿಕಾರಕ್ಕೆ ವಶೀಭೂತರಾದರೆ ಶಿಕ್ಷೆಯಂತೂ ಪಡೆದೇ ಪಡುತ್ತಾರೆ. ವಿಕಾರಗಳ ಇಲ್ಲದೆ ಇದ್ದಾಗ ಶಿಕ್ಷೆಯಿಂದ ಮುಕ್ತರಾಗ್ತಾರೆ. जैसे देखो कोई कोई बच्चे हैं जिसमें ना काम है, ना क्रोध है, ना लोभ है, ना मोह है, वो सर्विस बहुत अच्छे कर सकते हैं. अब उनकी बहुत ज्ञान विज्ञानमय अवस्था है. ಇಲ್ಲಿ ನೋಡಿ, ಕೆಲವು ಮಕ್ಕಳಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ ಎಂಥದೇ ವಿಕಾರ ಇಲ್ಲ. ಅಂತಹ ಮಕ್ಕಳು ಬಹಳಷ್ಟು ಸೇವೆ ಮಾಡಬಹುದಾಗಿದೆ. ಅವರದು ಜ್ಞಾನ ವಿಜ್ಞಾನದ ಸ್ಥಿತಿಯಾಗಿರುತ್ತೆ. वो तो तुम सब भी नोट करेंगे. अब ये तो जैसे मैं जानता हूँ वैसे तुम बच्चे जानते हो, अच्छे को सब अच्छे कहेंगे. ಇದಂತೂ ತಾವೆಲ್ಲರೂ ನೋಟ್ ಮಾಡ್ತಿರ್ಬೋದು. ಯಾವ ರೀತಿ ಇಲ್ಲಿ ನಾನು ಅರ್ಥ ಮಾಡ್ಕೊಂತೀನಿ ಅದೇ ರೀತಿ ಮಕ್ಕಳು ಅರ್ಥ ಮಾಡ್ಕೊಂತಾರೆ. ಒಳ್ಳೆಯವರನ್ನ ಎಲ್ಲರೂ ಒಳ್ಳೆಯವರೇ ಅಂತಾರೆ. जिसमें कुछ खामियां होंगी उसको सभी वही नोट देंगे. अब ये निश्चय करना, जिसमें कोई विकार है वो सर्विस नहीं कर सकते. ಯಾರಲ್ಲಾದರೂ ಬಲಹೀನತೆ ಇದ್ರೆ ಎಲ್ಲರೂ ಅದನ್ನೇ ನೋಟ್ ಮಾಡ್ತಾರೆ. ಇಲ್ಲಿ ನಿಶ್ಚಯ ಮಾಡಿ, ಯಾರಲ್ಲಾದರೂ ವಿಕಾರ ಇದ್ರೆ ಅವರು ಸೇವೆ ಮಾಡಕ್ಕಾಗಲ್ಲ. जो विकार प्रूफ है वो सर्विस कर औरों को आप समान बना सकते. इसलिए विकारों पर पूरा जीत चाहिए. विकार पर पूरा, निर्विकल्प पर पूरा जीत चाहिए. ಯಾರು ವಿಕಾರಗಳಿಲ್ಲದೆ ಪ್ರೂಫ್ ಆಗಿದ್ದಾರೆ ಅವರೇ ಸೇವೆಯನ್ನ ಮಾಡಬಹುದು, ಇತರರನ್ನ ತಮ್ಮ ಸಮಾನ ಮಾಡ್ಕೋಬೇಕು. ಅದಕ್ಕೋಸ್ಕರ ವಿಕಾರದ ಮೇಲೆ ಪೂರ್ತಿ ವಿಜಯ ಬೇಕು, ವಿಕಲ್ಪದ ಮೇಲೇನೂ ಪೂರ್ತಿ ವಿಜಯ ಬೇಕಾಗಿದೆ. ईश्वर और संकल्प को निर्विकल्प कह सकते. वास्तव में निसंकल्प उसी को कहा जाता जो संकल्प चलते ही नहीं. दुख सुख से न्यारा हो जाता वो तो अंत में, जब तुम हिसाब किताब चुक्त कर चले जाते हो. वहाँ दुख सुख से न्यारी अवस्था में तब कोई संकल्प नहीं चलता. ವಾಸ್ತವದಲ್ಲಿ ನಿಸ್ಸಂಕಲ್ಪ ಅಂತ ಅವರಿಗೆ ಹೇಳಲಾಗತ್ತೆ.
ಯಾರು ಸಂಕಲ್ಪವನ್ನ ಮಾಡೋದೇ ಇಲ್ಲ. ದುಃಖ ಸುಖದಿಂದ ಅತೀತರಾಗಿರ್ತಾರೆ. ಅದಂತೂ ಅಂತ್ಯದಲ್ಲೇ ಆಗತ್ತೆ, ಯಾವಾಗ ತಾವು ಲೆಕ್ಕಾಚಾರವನ್ನ ಚುಕ್ತ ಮಾಡಿ ಹೋಗ್ತೀರ. ಅಲ್ಲಿ ದುಃಖ ಸುಖದ ಸ್ಥಿತಿಯಿಂದ ಅತೀತವಾಗಿರ್ತೀರ. ಆವಾಗ ಅಲ್ಲಿ ಏನು ಸಂಕಲ್ಪ ಬರೋದೇ ಇಲ್ಲ. उस समय कर्म अकर्म दोनों से परे अकर्मी अवस्था में रही. ಆ ಸಮಯದಲ್ಲಿ ಕರ್ಮ ಅಕರ್ಮ ಎರಡರಿಂದಲೂ ಅತೀತವಾಗಿ ಅಕರ್ಮಿ ಸ್ಥಿತಿಯಲ್ಲಿ ಇರ್ತೀರಾ. यहाँ तुम्हारा संकल्प जरूर चलेगा क्योंकि तुम सारी दुनिया को शुद्ध बनाने अर्थ निमित्त बने हो, तो उसके लिए तुम्हारे शुद्ध संकल्प जरूर चलेंगे. ಇಲ್ಲಂತೂ ತಮಗೆ ಸಂಕಲ್ಪ ನಡೆದೇ ನಡೆಯುತ್ತೆ. ಇಡೀ ಸೃಷ್ಟಿಯನ್ನ ಶುದ್ಧ ಮಾಡೋದಕ್ಕೋಸ್ಕರ ನಿಮಿತ್ತ ಆಗಿದ್ದೀರ. ಅದಕ್ಕೋಸ್ಕರ ತಮ್ಮ ಶುದ್ಧ ಸಂಕಲ್ಪ ನಡೆದೇ ನಡೆಯುತ್ತೆ. सतयुग में शुद्ध संकल्प चलने के कारण संकल्प नहीं, कर्म करते भी कर्म बंधन नहीं बनता. समझा? ಸತ್ಯುಗದಲ್ಲಿ ಶುದ್ಧ ಸಂಕಲ್ಪವನ್ನ ನಡೆಸುವ ಕಾರಣ ಸಂಕಲ್ಪ ಅಲ್ಲ, ಕರ್ಮ ಮಾಡ್ತಿದ್ರು ಕರ್ಮ ಬಂಧನೆ ಇರೋದಿಲ್ಲ. ಅರ್ಥ ಆಯ್ತಲ್ಲ? ಆ कर्म अकर्म और विकर्म की गति को बाबा समझाते हैं. वही विकर्म से छुड़ाने वाला है जो इस संगम पर तुमको पढ़ा रहे. इसलिए बच्चे अपने ऊपर बहुत ही सावधान रखना. ಈಗ ಕರ್ಮ ಅಕರ್ಮ ಮತ್ತೆ ವಿಕರ್ಮದ ಗತಿಯ ಬಗ್ಗೆ ತಂದೆ ತಿಳಿಸ್ತಾ ಇದ್ದಾರೆ. ಅವರೇ ವಿಕರ್ಮದಿಂದ ಮುಕ್ತರಾಗಿ ಮಾಡ್ತಾರೆ. ಅಂದ ಮೇಲೆ ಈ ಸಂಗಮದಲ್ಲಿ ಅವರು ತಮಗೆ ಓದಿಸಿದ್ದಾರೆ. ಅದಕ್ಕಾಗಿ ಮಕ್ಕಳೇ ತಮ್ಮ ಮೇಲೆ ತಾವು ಬಹಳ ಜಾಗೃತತೆಯನ್ನ ಇಟ್ಕೊಳ್ಳಿ. अपने हिसाब किताब को भी देखते रहो. तुम यहाँ आए हो हिसाब किताब चुक्त करने. ತಮ್ಮ ಲೆಕ್ಕಾಚಾರವನ್ನು ನೋಡ್ಕೊಂತಾ ಇರಿ. ತಾವು ಇಲ್ಲಿ ಬಂದಿದ್ದೀರಾ ತಮ್ಮ ಲೆಕ್ಕಾಚಾರವನ್ನ ಚುಕ್ತ ಮಾಡಕ್ಕೋಸ್ಕರ. ऐसे तो नहीं यहाँ आकर के हिसाब किताब बनाते जाओ तो सजा खानी पड़ेगी. ये गर्भ जेल की सजा कोई कम नहीं है. ಆ ರೀತಿನೂ ಅಲ್ಲ, ಇಲ್ಲಿ ಬಂದು ಲೆಕ್ಕಾಚಾರವನ್ನ ಮಾಡಿಕೊಂಡು ಮತ್ತೆ ಶಿಕ್ಷೆಯನ್ನ ಪಡೆಯುವ ರೀತಿ. ಯಾಕೆಂದರೆ ಗರ್ಭ ಜೈಲಿನ ಶಿಕ್ಷೆ ಕಡಿಮೆ ಅಲ್ಲ. इस कारण बहुत ही पुरुषार्थ करना, इस मंजिल बहुत भारी है, इसलिए सावधानी से चलने है. ಆದ ಕಾರಣ ಬಹಳ ಪುರುಷಾರ್ಥವನ್ನ ಮಾಡಿ, ಲಕ್ಷ್ಯ ಬಹಳ ಉನ್ನತ ಆಗಿದೆ, ಬಹಳ ಎಚ್ಚರಿಕೆಯಿಂದ ನಡೆಯಿರಿ. विकल्पों के ऊपर जीत पानी जरूर है. अब कितने तक तुमने विकल्प पर जीत पाई, कितने तक इस निर्विकल्प अर्थात दुख सुख से न्यारी अवस्था में रहते हो, ये तुम अपने आप को जानते रहो. ವಿಕಲ್ಪದ ಮೇಲೆ ವಿಜಯವನ್ನ ಪಡೆಯಬೇಕು ಖಂಡಿತ. ಈಗ ಎಷ್ಟೊಂದು ತಾವು ವಿಕಲ್ಪದ ಮೇಲೆ ವಿಜಯವನ್ನ ಪಡೆದಿದ್ದೀರಾ. ಎಷ್ಟುವರೆಗೂ ನಿಸ್ಸಂಕಲ್ಪ ಅಂದರೆ ದುಃಖ ಸುಖದಿಂದ ಅತೀತವಾದ ಸ್ಥಿತಿಯಲ್ಲಿದ್ದೀರಾ, ಇದನ್ನ ತಾವು ಅರ್ಥ ಮಾಡ್ಕೊಳ್ಳಿ. जो खुद को नहीं समझ सकते वो मम्मा बाबा से पूछ सकते, क्योंकि तुम तो उनके वारिस हो तो वो बता सकते हैं. ಯಾರು ಸ್ವಯಂವನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರು ಮಮ್ಮ ಬಾಬಾವರಿಂದ ಕೇಳಬಹುದು. ಯಾಕೆಂದರೆ ತಾವು ಅವರ ಸಂತಾನ, ಅವರು ನಿಮಗೆ ತಿಳಿಸ್ಕೊಡ್ತಾರೆ. निसंकल्प अवस्था में रहने से तुम अपने को क्या किसी भी विकारी के विकल्प को दबा सकते हो. कोई भी कामी पुरुष तुम्हारे सामने आएगा तो उसका विकारी संकल्प नहीं चलेगा. ನಿಸ್ಸಂಕಲ್ಪ ಸ್ಥಿತಿಯಲ್ಲಿದ್ದಾಗ ತಮ್ಮನ್ನ ತಾವೇನು ಯಾರೇ ವಿಕರ್ಮಿ ವಿಕಾರಿ ಬಂದರೂ ಅವರನ್ನ ನೀವು ತಡಿಬಹುದು. ಯಾರಾದರೂ ವಿಕಾರಿ ಪುರುಷ ನಿಮ್ಮ ಮುಂದೆ ಬಂದಾಗ ಅವರಿಗೆ ವಿಕಾರಿ ಸಂಕಲ್ಪ ನಿಮ್ಮ ಮುಂದೆ ಬರೋದೇ ಇಲ್ಲ. जैसे कोई देवताओं के पास जाता है तो उनके सामने वो शांत हो जाता, वैसे तुम भी गुप्त रूप में देवता हो. ಯಾವ ರೀತಿ ದೇವತೆಗಳ ಮುಂದೆ ಹೋದಾಗ ಅವರ ಮುಂದೆ ಶಾಂತರಾಗ್ಬಿಡ್ತಾರೆ, ಆ ರೀತಿ ತಾವು ಗುಪ್ತವಾದ ದೇವತೆ ಆಗಿದ್ದೀರಾ. तुम्हारे आगे भी किसी का विकारी संकल्प नहीं चल सकता.
परंतु ऐसे बहुत कम कामी पुरुष हैं जिसका कुछ संकल्प अगर चलेगा तो भी वार नहीं कर सकेगा अगर तुम योग युक्त होकर खड़े रहेंगे तो. ನಿಮ್ಮ ಮುಂದೆ ಯಾವುದೇ ವಿಕಾರಿ ಸಂಕಲ್ಪ ನಡೆಯದಿಲ್ಲ. ಆದರೆ ಆ ರೀತಿ ಬಹಳಷ್ಟು ಪುರುಷರಿದ್ದಾರೆ, ಸಂಕಲ್ಪ ಅವ್ರಿಗೆ ನಡೆಯುತ್ತೆ, ಆ ಯುದ್ಧ ಮಾಡೋಕ್ಕೆ ಆಗಲ್ಲ. ನೀವು ಯೋಗಯುಕ್ತವಾಗಿ ನಿಂತಿದ್ರೆ. तो देखो बच्चे, तुम यहाँ आए हो परमात्मा को विकारों की आहुति देने, परंतु कोई ने अभी कायदेशीर आहुति नहीं दी. ನೋಡಿ ಮಕ್ಕಳೇ, ನೀವಿಲ್ಲಿ ಬಂದಿದ್ದೀರಾ ಪರಮಾತ್ಮನಿಂದ ವಿಕಾರದ ಆಹುತಿಯನ್ನು ನೀಡಕ್ಕೋಸ್ಕರ. ಆದರೂ ಕೆಲವರಿಗೆ ನೇಮದ ಅನುಸಾರ ಆಹುತಿಯನ್ನ ನೀಡಿಲ್ಲ. उड़ों का योग परमात्मा से जुटा हुआ नहीं है, सारा दिन बुद्धि योग भटकता रहता, अर्थात देही अभिमानी नहीं बनते. ಅವರ ಯೋಗ ಪರಂಪಿತ ತಂದೆಯ ಜೊತೆ ಜೋಡಣೆ ಆಗಿಲ್ಲ. ಇಡೀ ದಿನ ಬುದ್ಧಿಯೋಗ ಅಲಿತಾ ಇರುತ್ತೆ, ಅಂದರೆ ದೇಹಿ ಅಭಿಮಾನಿ ಆಗೋದೇ ಇಲ್ಲ. देह अभिमानी होने कारण किसी के स्वभाव में आ जाते, जिस कारण परमात्मा से प्रीत निभा नहीं सकते, अर्थात परमात्मा अर्थ सर्विस करने के अधिकारी नहीं बन सकते हैं. ದೇಹದ ಅಭಿಮಾನ ಇರುವ ಕಾರಣ ಯಾವುದೋ ಒಂದು ಸ್ವಭಾವದಲ್ಲಿ ಬಂದ್ಬಿಡ್ತಾರೆ. ಆದ ಕಾರಣ ಪರಮಾತ್ಮನ ಪ್ರತಿ ನಿಭಾಯಿಸೋದಕ್ಕಾಗೋದೇ ಇಲ್ಲ, ಅಂದರೆ ಪರಮಾತ್ಮನ ಪ್ರತಿ ಸೇವೆಗೆ ಅಧಿಕಾರಿಯವರು ಆಗೋದೇ ಇಲ್ಲ. जो परमात्मा की सर्विस ले फिर सर्विस कर रहे, अर्थात पतितों को पावन कर रहे, वही मेरे बच्चे पक्के बच्चे हैं, उन्हें बहुत भारी पद मिले. ಯಾರು ಪರಮಾತ್ಮನ ನಿಮಿತ್ತ ಸೇವೆಯನ್ನ ಮಾಡ್ತಾರೆ, ಅಂದರೆ ಪತಿತರನ್ನ ಪಾವನ ಮಾಡ್ತಿದ್ದಾರೆ, ಅವರೇ ನನ್ನ ಪಕ್ಕಾ ಮಕ್ಕಳು, ಅವರಿಗೆ ಬಹಳ ದೊಡ್ಡ ಪದವಿ ಸಿಗತ್ತೆ. अभी परमात्मा खुद आकर तुम्हारा बाप बना है, उस बाप को साधारण रूप में ना जानकर कोई भी प्रकार का संकल्प उत्पन्न करना वही विनाश को प्राप्त होना. ಈಗ ಪರಮಾತ್ಮ ಸ್ವಯಂ ಬಂದು ತಮ್ಮ ತಂದೆಯಾಗಿದ್ದಾರೆ. ತಂದೆಯ ಪ್ರತಿ ಸಾಧಾರಣ ರೂಪದಲ್ಲಿ ಅರ್ಥ ಮಾಡಿಕೊಳ್ಳೋದು, ಯಾವುದೇ ಪ್ರಕಾರದ ಸಂಕಲ್ಪವನ್ನ ಉತ್ಪತ್ತಿ ಮಾಡೋದು, ಅಂದರೆ ವಿನಾಶವನ್ನ प्राप्ति ಮಾಡಿಕೊಳ್ಳೋದು. आगे ये समय आएगा जो 108 ज्ञान गंगाएं पूर्ण अवस्था को प्राप्त करे. ಅಂತಹ ಸಮಯನೂ ಬರುತ್ತೆ, 108 ಜ್ಞಾನ ಗಂಗೆಗಳು ತಮ್ಮ ಪೂರ್ತಿ ಸ್ಥಿತಿಯನ್ನ ಪ್ರಾಪ್ತಿ ಮಾಡಿಕೊಳ್ತಾರೆ. ಬಾಕಿ जो पड़े हुए नहीं होंगे वो तो अपना ही बर्बादी करेंगे. ಯಾರು ಓದಿರೋದಿಲ್ಲ ಅವರು ತಮ್ಮನ್ನ ತಾವು ನಾಶ ಮಾಡ್ಕೊಂತಾರೆ. ये निश्चय जानना, जो कोई इस ईश्वरी यज्ञ में छिपकर काम करता तो उसको जानी जाननहार बाप देख लेता, वो फिर अपने साकार स्वरूप बाबा को टच कराता, सावधानी देने अर्थ. ಈ ನಿಶ್ಚಯವನ್ನ ತಿಳ್ಕೊಳ್ಳಿ, ಈಶ್ವರ ಯಜ್ಞದಲ್ಲಿ ಯಾರಾದರೂ ಬಚ್ಚಿಟ್ಕೊಂಡು ಕೆಲಸ ಮಾಡಿದ್ರು, ತಿಳಿಯದೇ ಇರುವಂತಹ ಬಾಬಾ ಎಲ್ಲವನ್ನ ನೋಡ್ತಾರೆ. ಅವರು ಮತ್ತೆ ಸಾಕಾರ ತಂದೆಗೆ ಟಚ್ ಮಾಡಿಸ್ತಾರೆ, ಎಚ್ಚರಿಕೆಯನ್ನ ನೀಡೋದಕ್ಕೋಸ್ಕರ. तो कोई भी बात छुपानी नहीं चाहिए, बल भूले होती है, परंतु उसको बताने से ही आगे के लिए बच सकते, इसलिए बच्चे सावधान रहना. ಅದಕ್ಕೋಸ್ಕರ ಯಾವುದೇ ಮಾತನ್ನ ಬಚ್ಚಿಡಬೇಡಿ. ಬಲೆ ತಪ್ಪುಗಳಾಗತ್ತೆ, ಆದರೆ ಅದನ್ನ ತಿಳಿಸಿದಾಗ ಮುಂದೆಗೋಸ್ಕರ ಎಚ್ಚರಿಕೆ ಸಿಗತ್ತೆ. ಮಕ್ಕಳೇ, ಎಚ್ಚರಿಕೆಯಲ್ಲಿ ಇರಿ. बच्चों को पहले अपने को समझना चाहिए. मैं हूं कौन? आयाम, वाई आयाम. मैं शरीर को नहीं कहते, मैं कहते हैं आत्मा. ಮಕ್ಕಳು ಮೊದಲು ತಿಳ್ಕೋಬೇಕಾಗಿದೆ, ನಾನು ಯಾರು, ಯಾಕೆ ನಾನು ಇಲ್ಲಿದ್ದೀನಿ. ನಾನು ಶರೀರ ಅಲ್ಲ, ನಾನು ಅನ್ನೋದು ಆತ್ಮ ಅಲ್ವಾ.
मैं आत्मा कहाँ से आई हूँ, किसकी संतान हूँ। आत्मा को जब मालूम पड़ जाए कि मैं आत्मा परम पिता परमात्मा की संतान हूँ, तब अपने बाबा को याद करने से खुशी आ जाए। ನಾನು ಆತ್ಮ ಎಲ್ಲಿಂದ ಬಂದಿದ್ದೀನಿ, ಯಾರ ಸಂತಾನ ಆಗಿದ್ದೀನಿ, ಆತ್ಮವನ್ನು ತಿಳ್ಕೊಂಡಾಗ ನಾನು ಆತ್ಮ ಪರಂಪಿತ ಪರಮಾತ್ಮ ಸಂತಾನ ಆಗಿದೆ. ಆಗ ತಂದೆಯನ್ನು ನೆನಪು ಮಾಡಿದ್ರೆ ಖುಷಿ ಬರುತ್ತೆ. बच्चों को खुशी तब आती जब बाबा के ऑक्यूपेशन को जानता है. ಮಗುಗೆ ಖುಷಿ ಆವಾಗ ಬರುತ್ತೆ ಯಾವಾಗ ತಂದೆಯ ಕರ್ತವ್ಯವನ್ನ ಅರ್ಥ ಮಾಡ್ಕೊಂತಾರೆ. जब तक छोटा है बाबा के ऑक्यूपेशन को नहीं जानता तब तक इतनी खुशी नहीं रहती. ಎಲ್ಲಿವರೆಗೂ ಸಣ್ಣವರಾಗಿರ್ತೀವಿ ತಂದೆಯ ಕರ್ತವ್ಯವನ್ನ ಅರ್ಥ ಮಾಡ್ಕೊಳೋದಿಲ್ಲ, ಅಲ್ಲಿವರೆಗೂ ಖುಷಿ ಅನ್ನೋದು ಇರೋದಿಲ್ಲ. जैसे बड़ा होता जाता बाबा के ऑक्यूपेशन का पता पड़ जाता तो वो नशा वो खुशी वो चढ़ती जाती है. ಯಾವ ರೀತಿ ಮಗು ದೊಡ್ಡದಾಗ್ತಾ ಹೋಗುತ್ತೆ, ತಂದೆಯ ಕರ್ತವ್ಯದ ಬಗ್ಗೆ ಅರಿವು ಬರ್ತಾ ಇರುತ್ತೆ, ಆಗ ಆ ಒಂದು ನಶೆ ಖುಷಿ ಬೆಳೀತಾ ಹೋಗುತ್ತೆ. तो पहले उनके ऑक्यूपेशन को जानना है, हमारा बाप कौन, वो कहाँ रहता. ಅಂದ ಮೇಲೆ ಮೊಟ್ಟ ಮೊದಲು ಅವರ ಕರ್ತವ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು. ತಂದೆ ಯಾರು, ನಾವು ಅವರು ಎಲ್ಲಿರ್ತಾರೆ. अगर कहे आत्मा उसमें मर्ज हो जाएंगी तो आत्मा विनाश हो गई तो ಖುಷಿ किसको आएंगी. ತಿಳ್ಕೊಳ್ಳಿ, ಆತ್ಮ ಪರಮಾತ್ಮನಲ್ಲಿ ಲೀನ ಆಗ್ಬಿಟ್ರೆ ಆತ್ಮ ವಿನಾಶಿ ಆಗೋಯ್ತು, ಮತ್ತೆ ಖುಷಿ ಯಾರಿಗೆ ಸಿಗತ್ತೆ. तुम्हारे पास जो नए जिज्ञासु आते उनको पूछना चाहिए तुम यहाँ क्या पढ़ते हो, इससे क्या ಸ್ಟಡಿ ಮಿಲ್ತಿ. ತಮ್ಮ ಹತ್ರ ಯಾರಾದರೂ ಹೊಸ ವಿದ್ಯಾರ್ಥಿ ಬಂದಾಗ ಅವರಿಂದ ಕೇಳಬೇಕಾಗಿದೆ, ತಾವಿಲ್ಲಿ ಏನು ಓದ್ತೀರಾ, ಏನು ವಿದ್ಯಾಭ್ಯಾಸ ಇಲ್ಲಿ ಸಿಗತ್ತೆ. उस कॉलेज में तो पढ़ने वाले बताते हैं हम डॉक्टर बनते इंजीनियर बनते, तो उन पर विश्वास करेंगे ना कि ये बरोबर पढ़ रहे हैं. ಹೊರಗಡೆ ಕಾಲೇಜಲ್ಲಿ ಹೋದವರು ತಿಳಿಸ್ತಾರಲ್ಲ, ನಾನು ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ, ಆವಾಗ ವಿಶ್ವಾಸ ಬರುತ್ತೆ ಇವರು ಕರೆಕ್ಟಾಗಿ ಓದ್ತಿದ್ದಾರೆ. यहाँ भी स्टूडेंट बताते हैं ये है दुख की दुनिया जिसको नरक हेवन अथवा डेविल वर्ल्ड कहा जाता, उनके एगेनिस्ट है हेवन अथवा डिटी वर्ल्ड, उसको ಸ್ವರ್ಗ के. ಇಲ್ಲೂ ಸಹ ವಿದ್ಯಾರ್ಥಿಗಳು ತಿಳಿಸ್ತಾರೆ ಇದಾಗಿದೆ ದುಃಖದ ಪ್ರಪಂಚ, ಇದನ್ನ ನರಕ ಹೆಲ್ ಅಥವಾ ಭೂತದ ಪ್ರಪಂಚ ಅಂತ ಹೇಳ್ತಾರೆ. ಇದರ ವಿರುದ್ಧ ಶಬ್ದ ಆಗಿದೆ ಸ್ವರ್ಗ, ದೈವಿ ಪ್ರಪಂಚ, ಅದಕ್ಕೆ ಸ್ವರ್ಗ ಹೆವೆನ್ ಅಂತೀವಿ. ये तो सभी जानते समझ भी सकते ये स्वर्ग नहीं है, ये नरक है ಅಥವಾ ದುಃಖ ಕಿ ದುನಿಯಾ है. ಇದಂತೂ ಎಲ್ಲರೂ ಅರ್ಥ ಮಾಡ್ಕೋಬಹುದು, ಇದಂತೂ ಸ್ವರ್ಗ ಅಲ್ಲ ದುಃಖ ಅಥವಾ ನರಕ ಅಂತ ಹೇಳ್ಬೋದು. पाप आत्माओं की दुनिया है तब तो उसको पुकारते कि हमको पुण्य की दुनिया में ले चलो. ಪಾಪ ಆತ್ಮಗಳ ಪ್ರಪಂಚ ಆಗಿದೆ, ಅದಕ್ಕೋಸ್ಕರ ಕರೀತಿರ್ತೀವಿ ನಮ್ಮನ್ನ ಪುಣ್ಯ ಆತ್ಮದ ಪ್ರಪಂಚದಲ್ಲಿ ಕರ್ಕೊಂಡೋಗಿ. तो ये बच्चे जो पढ़ रहे हैं वो जानते हैं हमको बाबा उस पुण्य की दुनिया में ले चल रहे हैं. ಅಂದಮೇಲೆ ಮಕ್ಕಳು ಯಾರು ಓದ್ತಿದ್ದಾರೆ ಅವರಿಗೆ ಗೊತ್ತಾಗಿದೆ ನಾವು ಈಗ ಬಾಬೋರ ಜೊತೆ ಪುಣ್ಯದ ಪ್ರಪಂಚದ ಕಡೆಗೆ ಹೋಗ್ತಾ ಇದ್ದೀವಿ. तो जो नए स्टूडेंट आते उनको बच्चों से पूछना चाहिए, बच्चे से पढ़ना चाहिए. वह अपने टीचर का अथवा बाबा का ऑक्यूपेशन बता सकते. ಯಾರು ಹೊಸ ವಿದ್ಯಾರ್ಥಿ ಬರ್ತಾರೆ ಮಕ್ಕಳನ್ನ ಕೇಳಬೇಕು, ಮಕ್ಕಳು ಓದಬೇಕು ಅಂತ ಇಷ್ಟಪಡ್ತಾರ, ತಮ್ಮ ಟೀಚರ್ ಅಥವಾ ತಂದೆಯ ಕರ್ತವ್ಯದ ಬಗ್ಗೆ ತಿಳಿಸ್ಬೇಕಲ್ಲ. बाप थोड़े ही अपने सराहना खुद बैठ करेंगे, टीचर अपनी महिमा खुद सुनाएंगे क्या, वो तो स्टूडेंट सुनाएंगे कि ये ऐसा टीचर है, तब तो कहते स्टूडेंट शोस मास्टर. ತಂದೆ ತನ್ನ ಮಹಿಮೆಯನ್ನ ಕುತ್ಕೊಂಡು ತಿಳಿಸ್ತಾರೇನು, ಟೀಚರು ಅವರ ಮಹಿಮೆಯನ್ನ ತಾನೇ ಮಾಡ್ಕೊಂತಾರ. ಸ್ಟೂಡೆಂಟ್ ಅಂದ್ರೆ ವಿದ್ಯಾರ್ಥಿ ತಿಳಿಸ್ತಾರೆ ನನ್ನ ಟೀಚರ್ ಈ ರೀತಿ ಇದ್ದಾರೆ,
ಆಗ ತಿಳಿಸಲಾಗತ್ತೆ ಸ್ಟೂಡೆಂಟ್ ಟೀಚರಿನ ಶೋ ಮಾಡ್ತಾರೆ, ಅಂದರೆ ಮಾಸ್ಟರನ್ನು ಶೋ ಮಾಡ್ತಿದ್ದಾರೆ. तुम बच्चे जो इतना कोर्स पढ़कर आए हो तुम्हारा काम है नयों को बैठ समझाना. ತಾವು ಮಕ್ಕಳು ಇಷ್ಟೆಲ್ಲ ಕೋರ್ಸ್ ಓದ್ಕೊಂಡು ಬಂದಿದ್ದೀರಾ, ತಮ್ಮ ಕರ್ತವ್ಯ ಆಗಿದೆ ಹೊಸಬರಿಗೆ ಕುತ್ಕೊಂಡು ತಿಳಿಸುವಂಥದ್ದು. बाकी टीचर जो BA MA पढ़ रहे हैं वो बैठ नए स्टूडेंट को ABC सिखाएंगे क्या? कोई स्टूडेंट अच्छे होशियार होते वो दूसरों को पढ़ाते हैं. ಬಾಕಿ ಟೀಚರ್ ಯಾರು BA MA ಓದ್ತಿದ್ದಾರೆ ಅವ್ರು ಕುತ್ಕೊಂಡು ಹೊಸ ಸ್ಟೂಡೆಂಟ್ಗೆ ABC ಕಲಿಸ್ಕೊಡ್ತಾರೇನು? ಹಾಂ, ಕೆಲವು ತುಂಬ ಹುಷಾರಾದಂತಹ ಸ್ಟೂಡೆಂಟ್ಸ್ ಇರ್ತಾರೆ, ಅವರು ಇತರರಿಗೂ ಸಹ ಓದಿಸ್ತಾರೆ. उसमें माता गुरु तो मशहूर है, ये है DT धर्म की पहली माता जिसको जगदंबा कहते. ಅದರಲ್ಲಿ ಮಾತಾ ಗುರು ಬಹಳ ಹೆಸರುವಾಸಿಯಾಗಿದ್ದಾರೆ. ಇಲ್ಲಿ ದೈವಿ ಧರ್ಮದ ಮೊದಲನೇ ತಾಯಿ, ಅವರಿಗೆ ಜಗದಂಬ ಅಂತೀವಿ. माता की बहुत महिमा है. बंगाल में काली, दुर्गा, सरस्वती, लक्ष्मी इन 4 देवियों की बहुत पूजा करते. ಮಾತೆಯ ಮಹಿಮೆ ಬಹಳಷ್ಟು ಇದೆ. ಬಂಗಾಲದಲ್ಲಿ ಕಾಳಿ, ದುರ್ಗಾ, ಸರಸ್ವತಿ ಮತ್ತು ಲಕ್ಷ್ಮಿ ಈ 4 ದೇವಿಗಳ ಪೂಜೆ ಬಹಳಷ್ಟು ಮಾಡ್ತಾರೆ. अब उन 4 का ऑक्यूपेशन को मालूम होना चाहिए. जैसे लक्ष्मी है तो वो है गॉडेज ऑफ वेल्थ. ಆ 4 ದೇವಿಗಳ ಕರ್ತವ್ಯದ ಬಗ್ಗೆ ಅರಿವಿರಬೇಕು. ಯಾವ ರೀತಿ ಲಕ್ಷ್ಮಿಗೆ ನಾವು ಧನದ ದೇವಿ ಅಂತೀವಿ. वो तो यहाँ ये राज करके गई, बाकी काली, दुर्गा आदि ये तो सब इस पर नाम पड़े हैं. ಅವರಂತೂ ಇಲ್ಲಿ ರಾಜ್ಯ ಮಾಡಿ ಹೋಗಿದ್ದಾರೆ. ಬಾಕಿ ಕಾಳಿ, ದುರ್ಗಾ ಇದೆಲ್ಲ ಇವರ ಮೇಲೆ ಹೆಸರು ಬಿದ್ದಿದೆ. अगर 4 माताएं है तो उनके 4 पति भी होंगे. अब लक्ष्मी का तो नारायण प्रति प्रसिद्ध है. काली का पति कौन? 4 ಜನ ಮಾತೆಯರಿದ್ದಾರೆ ಅಂದಮೇಲೆ 4 ಜನ ಪತಿಯರು ಇರಬೇಕಲ್ಲ. ಲಕ್ಷ್ಮಿಗೆ ನಾರಾಯಣ ಪ್ರತಿ ಪ್ರಸಿದ್ಧಿಯಾಗಿದೆ. ಮತ್ತಿಗೆ ಕಾಳಿಗೆ ಯಾರು? ಶಂಕರ್. ಲೇಕಿನ್ ಶಂಕರ್ ಕೋ ತೋ ಪಾರ್ವತಿ ಕಾ ಪತಿ ಬತಾತೆ. ಶಂಕರ ಅಂದಮೇಲೆ ಶಂಕರನನ್ನ ಪಾರ್ವತಿಯ ಪತಿ ಅಂತ ಹೇಳಲಾಗುತ್ತೆ. पार्वती कोई काली नहीं है, बहुत है जो काली को पूजते हैं, माता को याद करते लेकिन पति का पता नहीं. ಪಾರ್ವತಿ ಏನು ಕಾಳಿ ಅಲ್ಲ. ಬಹಳಷ್ಟು ಜನ ಕಾಳಿಯ ಪೂಜೆ ಮಾಡ್ತಾರೆ, ತಾಯಿಯ ನೆನಪನ್ನ ಮಾಡ್ತಾರೆ, ತಂದೆಯ ಬಗ್ಗೆ ಅರಿವಿಲ್ಲ. काली का या तो पति होना चाहिए या पिता होना चाहिए, लेकिन ये कोई को पता नहीं. ಕಾಳಿಗೆ ಪತಿ ಇರಬೇಕು ಅಥವಾ ತಂದೆ ಇರಬೇಕು, ಅವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. तुमको समझाना है कि दुनिया एक ही है. जो कोई समय दुख की दुनिया अथवा दोजक बन जाती है, वही फिर सतयुग में भविष्य अर्थात स्वर्ग बन जाता. ತಾವು ತಿಳಿಸ್ಕೊಡ್ಬೇಕಾಗಿದೆ, ಪ್ರಪಂಚ ಅಂತೂ ಒಂದೇ ಆಗಿದೆ. ಯಾವುದೋ ಸಮಯದಲ್ಲಿ ದುಃಖದ ಪ್ರಪಂಚ ಆಗತ್ತೆ, ಮತ್ತೆ ಮಧ್ಯದಲ್ಲೂ ಬರುತ್ತೆ. ನಂತರ ಸತ್ಯುಗದಲ್ಲಿ राज्य भाग्य स्वर्गದ್ದು ಸಿಗುತ್ತೆ. लक्ष्मी नारायण में इस समय ही सृष्टि पर सत्युग के समय राज्य करते थे. बाकी सूक्ष्म में तो कोई वैकुंठ है नहीं जहां सूक्ष्म लक्ष्मी नारायण है. ಲಕ್ಷ್ಮೀ ನಾರಾಯಣ ಈ ಸೃಷ್ಟಿಯಲ್ಲಿ ಸತ್ಯುಗದ ಸಮಯದಲ್ಲಿ ರಾಜ್ಯ ಮಾಡ್ತಿದ್ರು. ಬಾಕಿ ಸೂಕ್ಷ್ಮದಲ್ಲಿ ಏನು ವೈಕುಂಠ ಇಲ್ಲ, ಎಲ್ಲಿ ಸೂಕ್ಷ್ಮದಲ್ಲಿ ಲಕ್ಷ್ಮೀ ನಾರಾಯಣ ಇರುವ ರೀತಿ. उनके चित्र यहाँ है तो जरूर यहाँ ये राज्य करके गए हैं ना. खेल सारा इस ಕಾರ್ಪೋರಿಯಲ್ ವರ್ಲ್ಡ್ ಮೇ ಚಲ್ತ. ಅವರ ಚಿತ್ರ ಇಲ್ಲೇ ಇದೆ ಅಂದ ಮೇಲೆ ಅವರು ಇಲ್ಲೇ ರಾಜ್ಯ ಮಾಡಿ ಹೋಗಿರ್ತಾರಲ್ಲ, ಆಟ ಎಲ್ಲ ಈ ಸಾಕಾರಿ ಪ್ರಪಂಚದಲ್ಲೇ ನಡೆಯುತ್ತೆ. हिस्ट्री ज्योग्राफी इस कार्पोरियल वर्ल्ड की है, सूक्ष्म वतन की कोई हिस्ट्री ज्योग्राफी होता ही नहीं. ಚರಿತ್ರೆ ಭೂಗೋಳ ಈ ಸಾಕಾರ ಪ್ರಪಂಚದಲ್ಲಿ ನಡೆಯುತ್ತೆ, ಸೂಕ್ಷ್ಮ ವತನದಲ್ಲಿ ಎಂಥದೇ ಚರಿತ್ರೆ ಭೂಗೋಳ ಇಲ್ಲ. ಲೇಕಿನ್
सभी बातों को छोड़ तुमको नए जिज्ञासु को पहले अलफ समझाना, फिर बे समझाना। अलफ है गॉड और सुप्रीम सोल. ಮೊದಲು ಎಲ್ಲ ಮಾತುಗಳನ್ನು ಬಿಟ್ಟು ಹೊಸ ವಿದ್ಯಾರ್ಥಿಗೆ ತಂದೆಯ ಬಗ್ಗೆ ತಿಳಿಸ್ಕೊಡಿ, ಮತ್ತೆ ಸ್ವರ್ಗದ ಬಗ್ಗೆ. ಅಲಫ್ ಅಂದ್ರೆ ಭಗವಂತ, ಮತ್ತೆ ಪರಮ ಆತ್ಮ ಅಲ್ವಾ. जब तक ये पूरा समझा नहीं है तब तक परम पिता के लिए वो लव नहीं जाता, वो खुशी नहीं आती. क्योंकि पहले जब बाप को जाने तब उनके ऑक्यूपेशन को भी जानकर खुशी में आ. ಎಲ್ಲಿವರೆಗೂ ಪೂರ್ತಿ ಅರ್ಥ ಮಾಡ್ಕೊಳೋದಿಲ್ಲ ಅಲ್ಲಿವರೆಗೂ ಪರಮಾತ್ಮನ ಪ್ರತಿ ಪ್ರೀತಿ ಜಾಗೃತ ಆಗೋದೇ ಇಲ್ಲ, ಖುಷಿನೂ ಆಗೋದಿಲ್ಲ. ಮೊದಲು ತಂದೆಯ ಬಗ್ಗೆ ಅರಿವು ಬರಬೇಕು. ಅವರ ಕರ್ತವ್ಯವನ್ನ ಅರ್ಥ ಮಾಡಿಕೊಂಡಾಗ ಖುಷಿ ಬರುತ್ತೆ. तो खुशी है इस पहली बात को समझ में. गॉड तो एवर हैप्पी है, आनंद ಸ್ವರೂಪ है. ಖುಷಿ ಈ ಮೊದಲನೇ ಮಾತಿನಲ್ಲಿ ಅಡಗಿದೆ. गॉड ಆಗಿದರೆ सदा खुशी, आनंद स्वरूप. उनके हम बच्चे हैं तो क्यों ना वो खुशी आनी चाहिए, वो गदगद क्यों नहीं होता. ನಾವು ಅವರ ಸಂತಾನ ಅಂದ ಮೇಲೆ ಆ ಖುಷಿ ಯಾಕೆ ಬರೋದಿಲ್ಲ, ಗದ್ಗದ್ ಯಾಕಾಗೋದಿಲ್ಲ. ಐ ಆಮ್ ಸನ್ ಆಫ್ ಗಾಡ್, ಐ ಆಮ್ ಎವರ್ ಹ್ಯಾಪಿ ಮಾಸ್ಟರ್ ಗಾಡ್. ನಾನು ಭಗವಂತನ ಪುತ್ರ, ನಾನು ಸದಾ ಖುಷಿಯಾಗಿರ್ತೀನಿ ಮಾಸ್ಟರ್ ಭಗವಂತ. वो खुशी नहीं आती तो सिद्ध है अपने को बच्चा नहीं समझते. ಈ ಒಂದು ಖುಷಿ ನಮ್ಮಲ್ಲಿ ಬಂದಿಲ್ಲ ಅಂದಾಗ ಅರ್ಥ ಆಗತ್ತೆ ನಾವು ಅವರ ಮಗು ಅಲ್ಲ. गॉड इज एवर हैप्पी बट आई एम नॉट हैप्पी क्योंकि फादर को नहीं जानते. बात तो सहज है ना. ತಂದೆ ಸದಾ ಖುಷಿಯಾಗಿರ್ತಾರೆ, ನಾನು ಖುಷಿಯಾಗಿಲ್ಲ ಅಂದ ಮೇಲೆ ತಂದೆಯನ್ನ ಅರ್ಥ ಮಾಡ್ಕೊಂಡಿಲ್ಲ. ಈ ಮಾತು ಸಹಜ ಅಲ್ವಾ. कोई कोई को ये ज्ञान सुनाने के बदले शांति अच्छी लगती, क्योंकि बहुत है जो ज्ञान उठा नहीं सकते, इतना समय कहाँ है. ಕೆಲವರಿಗೆ ಜ್ಞಾನ ಕೇಳುವ ಬದಲು ಶಾಂತಿ ಚೆನ್ನಾಗಿ ಅನ್ಸುತ್ತೆ. ಯಾಕೆಂದರೆ ಜ್ಞಾನ ತಗೊಳಕ್ಕೆ ಆಗಲ್ಲ, ಅವ್ರ ಹತ್ರ ಸಮಯನೇ ಇಲ್ಲ. बस इस अलग को भी जानकर साइलेंस में रहे तो भी अच्छा है. जैसे सन्यासी भी पहाड़ों की कंदरावों में जाकर परमात्मा की याद में बैठते. ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡು ನಿಶಬ್ದವಾಗಿರೋದು ಬಹಳ ಒಳ್ಳೆಯದು. ಯಾರೀತಿ ಸನ್ಯಾಸಿಗಳು ಬೆಟ್ಟ ಗುಡ್ಡದಲ್ಲಿ ಹೋಗಿ ಪರಮಾತ್ಮನ ನೆನಪಿನಲ್ಲಿ ಕುತ್ಕೊಂತಾರೆ. वैसे परम पिता परमात्मा के उस सुप्रीम लाइट की याद में रहे तो भी अच्छा है. ಅದೇ ರೀತಿ ಪರಂಪಿತ ಪರಮಾತ್ಮನ ಆ ಪರಮ ಬೆಳಕಿನಲ್ಲಿ ಇದ್ರೂ ಒಳ್ಳೆಯದೇ. उसकी याद से सन्यासी भी निर्विकारी बन सकते, परंतु घर बैठे तो याद कर नहीं सकते. ಅವರ ನೆನಪಿನಿಂದ ಸನ್ಯಾಸಿಗಳು ನಿರ್ವಿಕಾರಿ ಆಗ್ಬೋದು, ಆದರೆ ಮನೆಯಲ್ಲಿ ಕುತ್ಕೊಂಡು ನೆನಪು ಮಾಡೋಕ್ಕಾಗಲ್ಲ. वहां तो बाल बच्चों में मोह जाता रहेगा, इसलिए तो संन्यास करते. होली बन जाते तो उसमें सुख तो है ना. सन्यासी सबसे अच्छे हैं. ಮನೆಯಲ್ಲಿ ಮಕ್ಕಳು ಮರಿಯ ಕಡೆಗೆ ಮೋಹ ಹೋಗುತ್ತೆ, ಅದಕ್ಕೋಸ್ಕರ ಸನ್ಯಾಸತ್ವವನ್ನ ಮಾಡ್ತಾರೆ. ಪವಿತ್ರವಾಗೋದು ಅದರಲ್ಲಿ ಸುಖ ಇರುತ್ತೆ. ಸನ್ಯಾಸತ್ವ ಬಹಳ ಒಳ್ಳೆಯದೇ. आदि देव भी सन्यासी बना है ना, ये सामने उनका आदि देव का मंदिर खड़ा जहाँ तपस्या कर रहे. ಆದಿ ದೇವನು ಸನ್ಯಾಸತ್ವವನ್ನ ಮಾಡಿದಾರಲ್ಲ ಇವರು, ಅಂದರೆ ಇವರ ಮುಂದೆ ಆದಿ ದೇವನ ಮಂದಿರ ನಿಂತಿದೆ, ಅಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದಾರೆ. गीता में भी कहते देह के सभी धर्म का संन्यास करो, ये संन्यास कर जो जाते तो ಮಹಾತ್ಮ ಬನ್ ಜಾತೆ. ಗೀತೆಯಲ್ಲೂ ತಿಳಿಸಲಾಗಿದೆ, ದೇಹದ ಎಲ್ಲ ಧರ್ಮದ ಸನ್ಯಾಸತ್ವವನ್ನ ಮಾಡಿ. ಈ ಸನ್ಯಾಸತ್ವವನ್ನ ಮಾಡಿದಾಗ ಮಹಾತ್ಮರಾಗ್ತೀರಾ. गृहस्थी को महात्मा कहना बेकायदे है, तुम तो परमात्मा ने आकर संन्यास करा. ಗೃಹಸ್ಥಿಗಳಿಗೆ ಮಹಾತ್ಮ ಅನ್ನೋದು ನಿಯಮದ ವಿರುದ್ಧ ಆಗಿದೆ. ತಮಗೆ ಪರಮಾತ್ಮ ಬಂದು ಸನ್ಯಾಸತ್ವವನ್ನ ಮಾಡಿಸಿದರೆ. संन्यास करते ही है सुख के लिए, महात्मा कभी दुख नहीं होते.
ಸನ್ಯಾಸತ್ವವನ್ನು ಮಾಡಿಸ್ತಾರೆ ಸುಖಕ್ಕೋಸ್ಕರ. ಮಹಾತ್ಮಗಳಿಗೆ ಎಂದೂ ದುಃಖ ಆಗೋದೇ ಇಲ್ಲ. राजाए भी संन्यास करते तो ताज आदि फेंक देते, जैसे गोपी चंद ने संन्यास किया तो जरूर इसमें सुख है. ರಾಜರು ಸನ್ಯಾಸತ್ವವನ್ನು ಧಾರಣೆ ಮಾಡ್ತಾರೆ, ಕಿರೀಟವನ್ನು ಬಿಸಾಕ್ತಾರೆ. ಯಾವ ರೀತಿ ಗೋಪಿ ಚಂದ ರಾಜ ಸನ್ಯಾಸತ್ವವನ್ನು ಮಾಡಿದ್ರು, ಅದರಲ್ಲಿ ಸುಖ ಇದೆಯಲ್ಲ. अच्छा, मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ ಮೊದಲನೇ ಪಾಯಿಂಟ್ ಆಗಿದೆ. कोई भी उल्टा कर्म छुपाकर नहीं करना. बाप दादा से कोई भी बात छुपाना नहीं. बहुत बहुत सावधान रहना. ಯಾವುದೇ ಉಲ್ಟಾ ಕರ್ಮವನ್ನು ಬಚ್ಚಿಡಬಾರದು. ಬಾಪ್ ದಾದವರ ಮುಂದೆ ಯಾವುದೇ ಮಾತನ್ನು ಬಚ್ಚಿಡಬಾರ್ದಾಗಿದೆ. ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು. ಎರಡನೇದು, ಸ್ಟೂಡೆಂಟ್ ಶೋಸ್ ಮಾಸ್ಟರ್ जो पढ़ा है वो दूसरों को पढ़ाना. एवर हैप्पी गॉड के बच्चे हैं, ये स्मृति से अपार खुशी में रहे. ವಿದ್ಯಾರ್ಥಿ ಮಾಸ್ಟರನ್ನು ಪ್ರತ್ಯಕ್ಷ ಮಾಡ್ತಾರೆ. ಯಾರು ವಿದ್ಯೆಯನ್ನು ಓದಿದ್ದೀರಾ ಅವರು ಇತರರಿಗೆ ಓದಿಸ್ಬೇಕು. ಸದಾ ಖುಷಿಯಾಗಿರುವಂತಹ ಭಗವಂತ ಗಾಡಿನ ಮಕ್ಕಳು ಈ ಒಂದು ಸ್ಮೃತಿಯಿಂದ ಅಪಾರ ಖುಷಿಯಲ್ಲಿ ಇರಬೇಕಾಗಿದೆ. ವರದಾನ, विकारों रूपी सांपों को भी शैया बनाने वाले विष्णु के समान सदा विजयी निश्चिंत भव. ವಿಕಾರಗಳನ್ನುವ ಹಾವನ್ನು ಸಹ ನಿಮ್ಮ ಶಯ್ಯ ಅಂದರೆ ಬೆಡ್ ಮಾಡ್ಕೊಳ್ಳುವಂಥವರು ವಿಷ್ಣುವಿನ ಸಮಾನ ಸದಾ ವಿಜಯಿ निश्चिंत भव. जो विष्णु की शेष शैया दिखाते हैं वो आप विजयी बच्चों के सहज योगी जीवन का यादगार है. ವಿಷ್ಣುವಿನ ಶೇಷ ಶಯ್ಯವನ್ನು ಏನು ತೋರಿಸ್ತಾರೋ ಅದು ನಿಮ್ಮ ವಿಜಯಿ ಮಕ್ಕಳ सहज योगी जीवनದ ನೆನಪಾರ್ಥ ಆಗಿದೆ. सहज योग द्वारा विकारों रूपी सांप भी अधीन हो जाता. ಸಹಜ ಯೋಗದ ಮುಖಾಂತರ ವಿಕಾರ ಅನ್ನುವ ಸರ್ಪನು ಅಧೀನ ಆಗ್ಬಿಡತ್ತೆ. जो बच्चे विकारों रूपी सांपों पर विजय प्राप्त कर उन्हें आराम की शैया बना देते, वो सदा विष्णु के समान हर्षित व निश्चिंत रहते. ಯಾವ ಮಕ್ಕಳು ವಿಕಾರ ಅನ್ನುವ ಹಾವನ್ನು ಹಾವುಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊತಾರೆ ಅವರು ಆರಾಮಾದ ಶಯ್ಯವನ್ನು ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಸದಾ ವಿಷ್ಣುವಿನ ಸಮಾನ ಹರ್ಷಿತವಾಗಿ ನಿಶ್ಚಿಂತರಾಗಿರ್ತಾರೆ. तो सदा ये चित्र सामने रखो कि विकारों को अधीन किया हुआ अधिकारी हो. आत्मा सदा आराम की स्थिति में निश्चिंत है. ಸದಾ ಈ ಒಂದು ಚಿತ್ರವನ್ನು ಮುಂದೆ ಇಟ್ಕೊಳ್ಳಿ. ವಿಕಾರಗಳನ್ನು ಅಧೀನ ಮಾಡಿಕೊಂಡಿರುವಂತಹ ನಾನು ಅಧಿಕಾರಿಯಾಗಿದ್ದೀನಿ. ಆತ್ಮ ಸದಾ ಆರಾಮಿನ ಸ್ಥಿತಿಯಲ್ಲಿ ನಿಶ್ಚಿಂತವಾಗಿದೆ. स्लोगन, बालक और मालिकपन के बैलेंस से प्लान को प्रैक्टिकल में लाओ. ಬಾಲಕ ಮತ್ತು ಮಾಲೀಕತ್ವದ ಬ್ಯಾಲೆನ್ಸಿಂದ ಪ್ಲಾನ್ ಅನ್ನು ಪ್ರಾಕ್ಟಿಕಲಲ್ಲಿ ತನ್ನಿ. अव्यक्त इशारे, आप संपन्न व कर्मातीत बनने की धुन लगाओ. ಈಗ ಸಂಪನ್ನ ಮತ್ತು ಕರ್ಮಾತೀತರಾಗುವ ಆಸಕ್ತಿಯನ್ನು ಬೆಳೆಸಿ. अपने हर कर्मेंद्रियों की शक्ति को इशारा करो तो इशारे से जैसे चाहे वैसे चला सको. ನಿಮ್ಮ ಕರ್ಮೇಂದ್ರಿಯಗಳಿಗೆ ಶಕ್ತಿಯಿಂದ ಸೈಗೆ ಮಾಡಿ, ಸೈಗೆಯಿಂದ ಯಾವ ರೀತಿ ಬೇಕೋ ಆ ರೀತಿ ನಡೆಸಿ. ऐसे कर्मेंद्रिया जीत बनो तब फिर प्रकृति जीत व कर्मातीत अवस्था के आसनदारी सो विश्व राज्य अधिकारी बने. ಈ ರೀತಿ ಕರ್ಮೇಂದ್ರಿಯಗಳನ್ನು ಗೆಲ್ಲಿ ಆಗ ಪ್ರಕೃತಿಯನ್ನು ಗೆಲ್ತೀರ ಅಥವಾ ಕರ್ಮಾತೀತ ಸ್ಥಿತಿಯ ಆಸನದಾರಿಯಾಗಿ ವಿಶ್ವರಾಜ್ಯ ಅಧಿಕಾರವನ್ನು ಪ್ರಾಪ್ತಿ ಮಾಡ್ಕೊತೀರಾ. हर कर्मेंद्रिया जी अजूर करती हुई चले. आप राज्य अधिकारियों का सदा स्वागत अर्थात सलाम करती रहे
तब कर्मातीत बन सकेंगे. ಪ್ರತಿಯೊಂದು ಕರ್ಮೇಂದ್ರಿಯ ಸರಿ ಮಾಡ್ತೀವಿ, ಈ ರೀತಿ ನಡೀತಾ ಇರಬೇಕು. ನೀವು ರಾಜ್ಯ ಅಧಿಕಾರಿಯನ್ನ ಸದಾ ಸ್ವಾಗತ ಅಂದರೆ ಸಲಾಂ ಮಾಡ್ತಾ ಇರಬೇಕು. ಆಗ ಕರ್ಮಾತೀತರು ಆಗ್ತೀರಾ. ಓಂ ಶಾಂತಿ.